ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿಲ್ಲಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನಾನು ವ್ಲಾಗಲ್ಲೇ ಮೇನ್ ತಮ್ಲೈನಲ್ಲೇ ನೋಡಿರ್ಬೋದು ಏನು ವಿಶೇಷ ಅಂತ. ಸೊ ಅದನ್ನು ಈಗ ಪೂರ್ತಿಯಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನಪ್ಪ ಇದು ಬಟ್ಟೆಗಳೆಲ್ಲ ಇಷ್ಟೊಂದು ಹರಡ್ಕೊಂಡು ಕೂತಿದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನಾನು ಫಸ್ಟು ಪ್ಯಾಕಿಂಗ್ನ ಶುರು ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರತಿಯೊಂದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಇಲ್ಲಿ ನಾನು ಫಸ್ಟು ಯಾವ್ಯಾವ ಬಟ್ಟೆಗಳು ಬೇಕು ಪ್ರತಿಯೊಂದು ಕೂಡ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ನಾವು ಅಲ್ಲಿ ಯೂಸ್ ಮಾಡೋದಕ್ಕೆ ವಿಶೇಷವಾಗಿ ಯಾವ್ದ್ಯಾವ್ದು ಬೇಕೋ ಅದನ್ನು ಒಂದು ಬ್ಯಾಗಲ್ಲಿ, ಮತ್ತು ಇನ್ನು ಕ್ಯಾಶುವಲಾಗಿ ಯೂಸ್ ಮಾಡೋದಕ್ಕೆ ಯಾವ್ದ್ಯಾವ್ದು ಬೇಕೋ ಅದನ್ನು ಮತ್ತೆ ಇನ್ನೊಂದು ಬ್ಯಾಗಲ್ಲಿ ನಾವು ಹಾಕ್ಕೋತೀನಿ. ಇಲ್ಲಿ ನಾನು ಮಕ್ಕಳು ಬಟ್ಟೆಗಳು, ಹಸ್ಬೆಂಡ್ ಬಟ್ಟೆಗಳು ಮತ್ತು ನಂದು ಹಾಗೆ ಸ್ಯಾರೀಸು ಪ್ರತಿಯೊಂದು ಕೂಡ ನಾನಿಲ್ಲಿ ಒಂದು ಬ್ಯಾಗಿಗೆ ಹಾಕೋತಾ ಇದ್ದೀನಿ. ಇದನ್ನು ಏನಕ್ಕೆ ನಾವು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂದರೆ ಮದುವೆಗೆ ಹೋಗ್ತಾ ಇದ್ದೀವಿ. ಮದುವೆ ಬಂದು ನಮ್ಮ ಭಾವಂದು ಮಗಳದು, ಅಂದರೆ ನಮ್ಮ ಮನೆಯಲ್ಲಿ ಫಸ್ಟು ಅಂದರೆ ದೊಡ್ಡ ಮಗಳದು ಮದುವೆ ನಡೀತಾ ಇದೆ. ಸೊ ಹಾಗಾಗಿ ನಾನು ಹೋಗೋದಕ್ಕೆ ಎಲ್ಲ ಪ್ರಿಪ್ರೇಷನು ಕೂಡ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ಯಾರೀಸ್ಗಳೆಲ್ಲ ತೊಗೊಂಡಿದ್ದೀನಿ, ಮತ್ತು ಡ್ರೆಸ್ ತೊಗೊಂಡಿದ್ದೀನಿ. ಹಾಗೆ ಮಕ್ಕಳುಗಳಿಗೂ ಕೂಡ ಯೂಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಡ್ರೆಸ್ಗಳು ಪ್ರತಿಯೊಂದು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಯಾರಿಗೆ ಅದ್ರ ಒಳಗಡೆ ಬ್ಲೌಸು ಕೂಡ ಇಡ್ತೀನಿ. ಯಾಕೆಂತಂದರೆ ನನಗೆ ಅದು ಈಸಿಯಾಗಿ ಐಡೆಂಟಿಫೈ ಆಗುತ್ತೆ, ಮತ್ತು ನಾವು ಕ್ವಿಕ್ಕಾಗಿ ಬೇಗ ತೊಗೋಬೋದು. ಸೊ ಒಂದೊಂದು ಕಡೆ ಇಟ್ಟಾಗ ಏನಾಗುತ್ತೆ, ಅಯ್ಯೋ ಅದೆಲ್ಲಿದೆಯೋ ಇದೆಲ್ಲಿದೆಯೋ ಅನ್ನೋ ಹುಡ್ಕೋದು ಇದು ತಪ್ಪುತ್ತೆ ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡ್ತೀನಿ, ಸೀರೆ ಒಳಗಡೆ ಬ್ಲೌಸ್ ಹಾಕಿ ಇಟ್ಬಿಡ್ತೀನಿ. ಇಲ್ಲಿ ನಾನು ಅವತ್ತೊಂದು ನಿಮಗೆ ಸ್ಯಾರಿ ಕಲೆಕ್ಷನಲ್ಲಿ ತೋರಿಸಿದೆ, ಒಂದು ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ ಸ್ಯಾರಿ ನಾನು ಈಗಷ್ಟೇ ತೊಗೊಂಡಿದ್ದು. ನಾನು ಯಾವುದಕ್ಕೆ ವೇರ್ ಮಾಡ್ತೀನಿ ಅದು ಕೂಡ ನಾನು ನಿಮಗೆ ಹೇಳ್ತೀನಿ ಅಂತ. ಸೊ ಅದನ್ನು ನನ್ನ ಮದುವೆಗೆ ಅಂತಲೇ ತೊಗೊಂಡಿರೋದು. ಸೊ ಅಂದರೆ ಅದನ್ನು ಅವರು ಕೊಡಿಸಿದ್ದು, ಅಂದರೆ ನಮ್ಮ ಬಾಬಾ ಕೊಡಿಸಿದ್ದದು ಸ್ಯಾರಿ. ಅಂದರೆ ನಾವು ಒಟ್ಟು 5 ಜನ ಸೊಸೆಯಂದಿರಿರೋದು. ಅದರಲ್ಲಿ ಫಸ್ಟು ಸೊಸೆ ಇದ್ದಾರಲ್ಲ ಅವ್ರ ಮಗಳಿಗೆ ಮದುವೆ ನಡೀತಾ ಇರೋದು. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಬಟ್ಟೆ ತೆಗೆದಿದ್ರು. ಸೊ ನನಗೂ ಹಾಗೆ ತೆಗೆದಿದ್ರು. ಅದೇ ಸೀರೆನ ನಾನಿಲ್ಲಿ ಹೊಲಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ಬಳೆಗಳು ಬಂದು ಎಲ್ಲ ಸ್ಯಾರಿಗೂ ಕೂಡ ನಾನು ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಡಬ್ಬ ತೊಗೊಂಡಿದ್ದೀನಿ, ಅದಕ್ಕೇ ಎಲ್ಲ ಬಳೆಗಳನ್ನೂ ಕೂಡ ಇಲ್ಲಿ ಹಾಕಿ ಇಟ್ಕೋತಾ ಇದ್ದೀನಿ. ಅಂದರೆ ಒಂದೊಂದು ಡಜನ್ ಬಳೆಗೆ ನಾನು ಥ್ರೆಡ್ಡಲ್ಲಿ ಕಟ್ಟಿದ್ದೀನಿ, ಏಕೆಂದರೆ ನನಗೆ ತೊಗೊಳೋಕ್ಕೂ ಈಸಿ ಆಗಬೇಕು. ಅದೇ ಥರ ಹೊಡಿಬಾರ್ದು ಬಳೆಗಳು ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡಿದ್ದೀನಿ, ಎಲ್ಲದಕ್ಕೂ ಹಾಕಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಗಳು ಕೂಡ ನನಗೆ ಚೆನ್ನಾಗಿ ಸಿಕ್ತು. ಯಾವ್ಯಾವ ಸ್ಯಾರಿಗೆ ಯಾವ್ಯಾವ ಥರ ಮ್ಯಾಚ್ ಬೇಕು ಅದೇ ಸಿಕ್ತು. ಸೊ ಹಾಗಾಗಿ ನಾನು ಎಲ್ಲನೂ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಈ ಥರ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ನಾವು ಇಡೋದ್ರಿಂದ ಏನಾಗುತ್ತೆ, ಬಳೆಗಳು ಹೊಡೆಯೋದಿಲ್ಲ. ಸೊ ಅದು ಚೆನ್ನಾಗಿರುತ್ತೆ. ನಾವೇನಾದರೂ ಬೇರೆ ಒಂದು ಪ್ಲ್ಯಾಸ್ಟಿಕ್ ಕವರ್ಗಾಗ್ಬೋದು ಅಥವಾ ಬ್ಯಾಗ್ಗಳಿಗಾಗ್ಬೋದು ನಾನು ಡೈರೆಕ್ಟಾಗಿ ಹಾಕ್ಕೊಂಡಾಗ ಏನಾಗುತ್ತೆ, ಅದು ಎಲ್ಲ ಹೊಡೆದೋಗುತ್ತೆ. ಯಾಕೆಂದರೆ ನಾವು ಟ್ರಾವೆಲ್ ಮಾಡೋದ್ರಿಂದ ಸೊ ಅದನ್ನು ಸೇಫ್ಟಿಯಾಗಿ ಇಟ್ಟಷ್ಟು ಬಳೆಗಳು, ಅದು ಗಾಜಿನ ಬಳೆಗಳು ಆಗಿರೋದ್ರಿಂದ ನಾವು ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೊಂಡು ತೊಗೊಂಡೋಗ್ಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಬಾಕ್ಸ್ಗೆ ಬರೀ ಬಳೆಗಳು ಮಾತ್ರ ಹಾಕಿ ಇಟ್ಕೋತಾ ಇದ್ದೀನಿ. ಇದನ್ನು ನಾನು ಯಾವಾಗಲೇ ಯಾವುದೇ ಬ್ಯಾಗಿಗೆ ಹಾಕಿದ್ರೂ ಅದು ಒಂದು ಬಳೆ ಕೂಡ ಒಡೆಯೋದಿಲ್ಲ, ಸೇಫ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಬಳೆಗಳೆಲ್ಲ ಒಂದು ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟು ನಮಗೆ ಅಲ್ಲಿ ಬೇಕಾಗುವಂತಹ ಥಿಂಗ್ಸ್ಗಳು, ಸಣ್ಣ ಪುಟ್ಟ ಥಿಂಗ್ಸ್ಗಳು ಅಂತಂದರೆ ನಮಗೀಗ ಒಂದು ಸೇಫ್ಟಿ ಪಿನ್ ಆಗಿರ್ಬೋದು, ಒಂದು ಹೇರ್ ಪಿನ್ಸ್ ಆಗಿರ್ಬೋದು, ಮತ್ತು ಸ್ಟಿಕ್ಕರ್ಸ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಪ್ರತಿಯೊಂದು ಲಿಪ್ ಬಾಮ್ ಆಗ್ಬೋದು, ತಲೆ ಬಾಚುವಂತಹ ಬಾಚಣಿಗೆ ಆಗ್ಬೋದು, ರಿಬ್ಬನ್ಸ್ ಆಗ್ಬೋದು, ಒಂದು ಸಣ್ಣ ಮಿರರು, ಹೀಗೆ ಒಂದು ಕ್ಲಿಪ್ಸ್ಗಳು, ಈ ಥರದವೆಲ್ಲವೂ ಕೂಡ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಈಗ ಹೋದಾಗ ಅಲ್ಲಿ ಯಾವಾಗಲೂ ಎಲ್ಲರನ್ನೂ ಡಿಪೆಂಡಾಗಿ ಕೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಹತ್ರನೂ ಇರಬೇಕು ಅಂತ ಏನಿಲ್ಲ. ಸೊ ನಮ್ಗೆ ಅವಶ್ಯಕತೆ ಇರುವಂತಹ ಚಿಕ್ಕ ವಿಷಯಗಳು ಕೂಡ ನಾವು ಎತ್ತಿಟ್ಕೊಂಡ್ಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ರೀತಿ ಸೇಫ್ಟಿ ನಮ್ಮದು, ನಾವು ಯಾವುದೇ ಒಂದು ಇದು ಮಾಡಿದಾಗ ಕ್ಯಾರಿ ಮಾಡಿದಾಗ ನೀಟಾಗಿ ಇಟ್ಕೊಂಡ್ಬಿಟ್ರೆ ಯಾವ ತೊಂದರೆನೂ ಆಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಒಂದು ಫೌಂಡೇಶನ್ ಕೂಡ ನಾನು ತೊಗೊಂಡಿದ್ದೀನಿ. ನನಗೆ ಬೇರೆ ಏನಾದರೂ ಫೌಂಡೇಶನ್ ಕ್ರೀಮ್ಸು ಬೇರೆ ಯಾವುದಾದ್ರೂ ಹಾಕಿದಾಗ ಬೇಗ ಅಲರ್ಜಿ ಆಗುತ್ತೆ. ಅಂದರೆ ನನ್ನ ಸ್ಕಿನ್ನು ಬಂದು ತುಂಬಾ ಸೆನ್ಸಿಟಿವ್. ಸೊ ಹಾಗಾಗಿ ನಾನು ಬೇರೆದಕ್ಕೆಲ್ಲ ಜಾಸ್ತಿ ಮುಖ ಕೊಡೋಲ್ಲ, ಏಕೆಂದರೆ ಅದು ಹಾಕಿದಾಗ ಬೇಗ ಒಂಥರ ಈ ರ್ಯಾಷಸ್ ಥರ ಆಗೋದು, ಗುಳ್ಳೆಗಳ ಥರ ಆಗೋದು, ಮೊಡವೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ಸ್ಕಿನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ನಾನು ಅದನ್ನು ತೆಗೆದು ಇಟ್ಕೊಂಡಿರ್ತೀನಿ. ಸೊ ಈಗ ನಾನು ಇದೆಲ್ಲನೂ ಕೂಡ ಅದನ್ನು ಕೂಡ ಒಂದು ಇದಕ್ಕೆ ಹಾಕಿ ಇಟ್ಕೋತೀನಿ.
ಅಂದರೆ ಒಂದು ಕ್ಯಾರಿ ಬ್ಯಾಗ್ ಥರ ಬರುತ್ತೆ ನೋಡಿ, ಒಂದು ಪ್ಲಾಸ್ಟಿಕ್ದು ಜಿಪ್ ಲಾಕ್ದು. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಇದನ್ನೆಲ್ಲ ಹಾಕಿದ್ರೆ ಏನೂ ತೊಂದರೆ ಇಲ್ಲ, ಏನು ಹೊಡೆಯೋದಿಲ್ಲ, ಮುರಿಯೋದಿಲ್ಲ, ಏನೂ ಆಗಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಪ್ರತಿಯೊಂದನ್ನು ಕೂಡ ಹಾಕಿ ಇಟ್ಕೋತಾ ಇದ್ದೀನಿ. ನನ್ನ ಚಿಕ್ಕ ಮಗ ಬಂದು ಇದೇನಮ್ಮ ಅದೇನಮ್ಮ ಅಂತ ಎಲ್ಲ ಪ್ರತಿಯೊಂದು ಕೂಡ ಅವನು ಚೆಕ್ ಮಾಡ್ತಾ ಇದ್ದ. ನನ್ನ ಮಗ ಆಲ್ಮೋಸ್ಟ್ ನನ್ನ ಜೊತೆಲೇ ಇರ್ತಾನೆ, ಏಕೆಂದರೆ 12 ಗಂಟೆಗೆಲ್ಲ ಅವ್ನು ಸ್ಕೂಲ್ ಮುಗಿಯುತ್ತೆ. ಸೊ ಹಾಗಾಗಿ ಯಾವಾಗಲೂ ಒಂದು 12 ಗಂಟೆ ಮೇಲೆ ನನ್ನ ಜೊತೆನೇ ಏನೇ ಕೆಲಸ ಮಾಡಬೇಕಾದ್ರೂ ಅವನು ಕೂಡ ನನ್ನ ಜೊತೆನೇ ಇರ್ತಾನೆ. ಇವಾಗ ಕೇಳ್ತಾ ಇದ್ದ, ಏನಕ್ಕಮ್ಮ ಇದೆಲ್ಲ ಪ್ಯಾಕ್ ಮಾಡ್ತಾ ಇದೆಯಾ, ಯಾರಿಗೆ ಏನು ಅಂತ. ಸೊ ಅದಕ್ಕೆ ನಾನು ಮದುವೆಗೆ ಹೋಗ್ತೀವಲ್ಲಪ್ಪ ಎಲ್ಲ ಬೇಕು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಅಂತ ಅಂದೆ. ಮತ್ತು ಅಲ್ಲಿ ನಾವು ರೆಗ್ಯುಲರಾಗಿ ಬಳಸುವಂತಹ ಬಟ್ಟೆಗಳು ಮತ್ತು ಹೋಗೋದಕ್ಕೆ ಬರೋದಕ್ಕೆ ಏನೇನು ಬೇಕು ಅದನ್ನು ಕೂಡ ನಾನು ಸಪ್ರೇಟಾಗಿ ಇಟ್ಕೊಂಡೆ. ಹಾಗೆ ಇಲ್ಲಿ ನಾನು ಮೆಹಂದಿ ಕೂಡ ಹಾಕಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಫ್ರೆಂಡ್ ಅಕ್ಕನ ಮಗಳು ತುಂಬ ಚೆನ್ನಾಗಿ ಹಾಕಿದ್ಲು. ಡಿಸೈನ್ಸು ಕೂಡ ಅವಳು ತುಂಬ ಚೆನ್ನಾಗಿ ಹಾಕಿದ್ಲು. ನನಗಂತೂ ಖುಷಿ ಆಯಿತು. ಮೆಹಂದಿ ಕೂಡ ತುಂಬ ಚೆನ್ನಾಗಿ ಬಂತು. ಅಂದರೆ ನಾನು ಒಂದು 2 ಡೇಸ್ ಬಿಫೋರೇ ಹಾಕಿಸ್ಕೊಂಬಿಟ್ಟೆ, ಏಕೆಂದರೆ ನನಗೆ ಟೈಮ್ ಸಿಕ್ಕಿಲ್ಲ. ಪಾಪ ಅವಳು ಕಾಲೇಜಿಗೆ ಹೋಗ್ತಾಯಿದ್ಲು, ಹಾಗಾಗಿ ಟೈಮ್ ಆಗಲ್ಲ ಅಂತ ಹೇಳಿ ನಾನು 1-2 ದಿನ ಮುಂಚೆ ಹಾಕಿಸ್ಕೊಂಡೆ. ಬಟ್ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಹಾಕಿದ್ಲು. ನನಗಂತೂ ಖುಷಿ ಆಯಿತು. ಒಂದು 2 ಕೈಗೂ ನಾನು ಪೂರ್ತಿಯಾಗಿ ಹಾಕಿಸ್ಕೊಂಡೆ. ಅಂದರೆ ಒಂದು ಕೈಗೆ ಅಂತಲ್ಲ, 2 ಕೈಗೂ ಪೂರ್ತಿಯಾಗಿ ಹಾಕಿಸ್ಕೊಂಡೆ. ಆದರೆ ಒಂದು 1 ಅವರ್ 2 ಅವರೇ ಆಯಿತು ಅಂದ್ಕೊಳ್ಳಿ. ಪಾಪ ತುಂಬಾ ಇದಾಗಿ ಹಾಕಿದ್ಲು ನೀಟಾಗಿ. ನೋಡ್ತಾ ಇದ್ರಲ್ಲ ನಂದು ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಒಣಗಿದ ಮೇಲೂ ಕೂಡ ಅಷ್ಟು ಕಲರ್ಫುಲ್ಲಾಗಿ ಬಂದಿತ್ತು. ಒಂಥರ ಖುಷಿ ಅಲ್ವಾ, ಮದುವೆ ಅಂದಾಗ ಮೆಹಂದಿ ಆಗ್ಬೋದು, ನೇಲ್ ಪಾಲಿಷ್ ಆಗ್ಬೋದು, ಪ್ರತಿಯೊಂದೂ ಹುಡುಗಿರಿಗೆ ಏನೋ ಒಂಥರ ಅದೆಲ್ಲ ಮಾಡ್ಕೊಳ್ಳೋದು ಅಂದರೆ ಖುಷಿ ಅನಿಸುತ್ತೆ. ಇವಾಗ ನಾನು ಬೆಳಿಗ್ಗೆನೇ ಎದ್ದು ಊರಿಗೆ ಹೊರಟ್ವಿ. ಅಂದರೆ ಅವತ್ತಿನ ದಿನವೇ ಅರಶಿನ ಶಾಸ್ತ್ರ ಇತ್ತು. ಸೊ ನಮಗೆ ಹಿಂದಿನ ದಿನ ರಜೆ ಹಾಕಿ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಬೆಳಿಗ್ಗೆನೇ ಹೊರಟ್ಬಿಡೋಣ ಅಂತ ಹೇಳಿ ಒಂದು ಬೆಳಗ್ಗೆ 4 ಗಂಟೆ ಹಾಗೇ ನಾವು ಎಲ್ಲ ರೆಡಿ ಮಾಡಿಕೊಂಡು 5 ಗಂಟೆಗೆ ಮನೆ ಬಿಟ್ವಿ. ಸೊ ಅಲ್ಲಿಗೆ ಒಂದು 10 ಗಂಟೆಗೆಲ್ಲ ರೀಚ್ ಆಗ್ಬೋದು ಅಂತ ಹೇಳಿ. ಸ್ವಲ್ಪ ದೂರನೇ ನಮಗೆ ಟ್ರಾವೆಲು. ಇಲ್ಲಿಂದ ಒಂದು ಕಾರಲ್ಲಿ ಹೋದರೆ ನಮಗೆ 5.5 ಅವರ್ಸ್ ಆಗುತ್ತೆ. ಬಸ್ಗಳಲ್ಲಿ ಹೋದ್ರಂತೂ 7 ಅವರ್ಸ್ 8 ಅವರ್ಸ್ ಮೇಲೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಬೇಗನೆ ಒಂದು 5 ಹಂಗೆ ಬಿಟ್ವಿ. ಅಲ್ಲಿಗೆ ಒಂದು 10 ಗಂಟೆಗೆಲ್ಲ ರೀಚ್ ಆದ್ವಿ ನಾವು, 10-10:30ಗೆಲ್ಲ. ನೋಡಿ ಬೆಳಿಗ್ಗೆ ಉದಯೋದಯ ಆಗ್ತಾ ಇರೋದು ಎಷ್ಟು ಚೆನ್ನಾಗಿತ್ತು ಅಂತ. ಅಂದರೆ ಒಂಥರ ಬೆಳಿಗ್ಗೆ ಟೈಮು ಟ್ರಾವೆಲ್ ಮಾಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ಯಾವುದೇ ಟ್ರಾಫಿಕ್ ಇರಲ್ಲ, ಒಂದು ಏರ್ ಪೊಲ್ಯೂಷನ್ಸ್ ಇರಲ್ಲ, ಅಷ್ಟು ಒಂಥರ ಕ್ಲಿಯರಾಗಿರುತ್ತೆ. ಮೈಂಡು ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಸೊ ನಾನು ಹೋಗ್ತಾ ಹಾಗೆಯೇ ಇದು ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನನಗಂತೂ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಊರುಗಳ ಕಡೆ ಹೋಗ್ತೀವಿ ಅಂತ ಅಂದಾಗ ಅದ್ರ ವಾತಾವರಣ ಕೂಡ ಚೇಂಜಸ್ ಆಗುತ್ತೆ. ಯಾಕೆಂದರೆ ನಾವು ಯಾವಾಗಲೂ ಬೆಂಗಳೂರಲ್ಲೇ ಇದ್ದು ಏನೋ ಒಂಥರ ಬ್ಯುಸಿ ಲೈಫಲ್ಲೇ ನಮ್ಮ ಜೀವನ ಕಳೀತಾ ಇರ್ತೀವಿ. ಸೊ ಊರುಗಳಿಗೆ ಹೋದಾಗ ಒಂಥರ ಖುಷಿ ಅನಿಸುತ್ತೆ. ನೋಡ್ತಾ ಇದ್ದೀರಾ, ನಾವು ರೀಚ್ ಆಗಿ ನಾವು ಎಲ್ಲರೂ ರೆಡಿಯಾಗಿ ಬಂದ್ವಿ. ನಾವು ಇಲ್ಲಿ ಇದು ಅರಶಿನ ಶಾಸ್ತ್ರ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ಊರಿಂದ ಕೆಲವು ಹೆಂಗಸ್ರುಗಳನ್ನೆಲ್ಲ ಕರೆದಿದ್ರು. ಸೊ ಅವರು ಬಂದಿದ್ದಾರೆ, ಸ್ವಲ್ಪ ರಿಲೇಟಿವ್ಸು ಕೂಡ ಬಂದಿದ್ದಾರೆ. ಇಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿದರು. ಅಂದರೆ ನೀಟಾಗಿ ಹಿಂದೆ ಒಂದು ಫೋಟೋಶೂಟ್ ಮಾಡಿಸೋದಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅರಿಶಿನ ಶಾಸ್ತ್ರಕ್ಕೆ ಬೇಕಾದಂತಹ ಅರೇಂಜ್ಮೆಂಟ್ಸ್ ಎಲ್ಲ ನೀಟಾಗಿ ಮಾಡಿದರು. ಅರಿಶಿನ ಶಾಸ್ತ್ರ ಕೂಡ ತುಂಬ ಚೆನ್ನಾಗಾಯಿತು. ಇದೇ ಫಸ್ಟ್ ಶಾಸ್ತ್ರ ಆಗಿರೋದ್ರಿಂದ. ಸೊ ನಮ್ಮನೆ ಮಗಳು ಕೂಡ ರೆಡಿ ಆದಳು. ಅವಳನ್ನು ಕರ್ಕೊಂಬಂದು ಇವಾಗ ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾಯಿದ್ದೀವಿ. ಒಂದು ಬೆಳಿಗ್ಗೆ 12 ಗಂಟೆಯಿಂದ ಇದ್ದಿದ್ದು ಅವಳದು ಟೈಮಿಂಗ್ಸು. ಏಕೆಂದರೆ ಬೇಗ ಇದು ಮಾಡಿದಷ್ಟು ಏನಾಗುತ್ತೆ, ರಾಹುಕಾಲ ಒಂದು ಒಳ್ಳೆ ಟೈಮ್ ನೋಡ್ತೀವಲ್ಲ ಯಾವುದೇ ಒಂದು ಶಾಸ್ತ್ರ ಮಾಡಬೇಕು ಅಂತಂದ್ರೂ. ಸೊ ಹಾಗಾಗಿ ಒಂದು ಬೆಳಿಗ್ಗೆ ಒಂದು 11:30 12 ಗಂಟೆ ಹಂಗೆಲ್ಲ ಶುರು ಮಾಡಿದ್ವಿ. ನಾವು ಅಷ್ಟೊತ್ತಿಗೆಲ್ಲ ರೀಚ್ ಆಗಿ ನಾವು ಕೂಡ ಎಲ್ಲರೂ ರೆಡಿಯಾಗಿ ಅರಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡ್ವಿ. ಇವಾಗ ನಾವು ಒಟ್ಟು 5 ಜನ ನಾವು ಊರವ್ರಿಗಿತ್ತಿರು. ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಣ್ಣ ತಮ್ಮಂದಿರು ಬಂದು 5 ಜನ. ಸೊ ನಾವು 5 ಜನ. ಮಾವ ರೀಸೆಂಟಾಗಿ ಇದಾದರು. ಬಟ್ ನಮ್ಮ ಅತ್ತೆ ಒಬ್ಬರು ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಬಂದು ಒಂದು ದೊಡ್ಡ ಫ್ಯಾಮಿಲಿ. ಈ ಫ್ಯಾಮಿಲೀಲಿ ನಡೀತಾ ಇರೋದು ಇದು ಮೊದಲನೇ ಮದುವೆ. ಅಂದರೆ ನಮ್ಮ ದೊಡ್ಡ ಭಾವ ಇದ್ದಾರಲ್ಲ ಅವರ ಮಗಳು. ಸೊ ಅವಳೇ ಫಸ್ಟು ನಮ್ಮ ಮನೆಗೆ. ಹಾಗಾಗಿ ಈಗ ನಮ್ಮ ಮನೇಲಿರೋದು ಬರೀ 2 ಹೆಣ್ಮಕ್ಳು. ಫಸ್ಟು ಭಾವನಿಗೆ ಒಬ್ಬರಿದ್ದಾರೆ, ಮತ್ತು ಲಾಸ್ಟ್ ಮೈದನಿಗೆ ಒಬ್ಬರಿದ್ದಾರೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನನಗೂ 2 ಗಂಡು ಮಕ್ಕಳು, ಹೀಗೇನೆ ಎಲ್ಲರಿಗೂ 2 ಗಂಡು ಮಕ್ಕಳು. ಅವರಿಬ್ಬರೇ ಒಟ್ಟು 10 ಜನ ನಮ್ಮ ಮನೇಲಿ ಮಕ್ಕಳಿರೋದು. ಸೊ ಅದರಲ್ಲಿ 2 ಮಕ್ಕಳು ಹೆಣ್ಮಕ್ಳಿರೋದು, ಇನ್ನು 8 ಜನನೂ ಗಂಡು ಮಕ್ಕಳೇ. ಸೊ ಹಂಗಾಗಿ ಏನೋ ಒಂಥರ ವಿಶೇಷ ನಮಗೆ. ಒಬ್ಬಳೇ ಇದು ಇವಳದೇ ಫಸ್ಟ್ ಮದುವೆ ನಮ್ಮನೆ ನಡೀತಾ ಇರೋದು. ಮತ್ತು ಏನೋ ಒಂಥರ ಫೀಲ್ ಅನಿಸುತ್ತಲ್ವ, ನಮ್ಮನೆ ಮಗಳದ್ದು ಮದುವೆ ಅನ್ನೋ ಥರ ಖುಷಿ ಅಂತ ಅನಿಸುತ್ತೆ. ಈಗ ಎಲ್ಲರೂ ಕೂಡ ನಾವು ಅರಿಶಿನ ಇಟ್ಟು ಶಾಸ್ತ್ರನ ಶುರು ಮಾಡ್ತಾಯಿದ್ದೀವಿ.
ಎಲ್ಲರೂ ಕೂಡ ಕೆನ್ನೆಗೆಲ್ಲ ಅರಶಿನ ಹಚ್ಚಿ ಮೈಗೆಲ್ಲ ಅರಶಿನ ಹಚ್ಚಿ ಆ ಶಾಸ್ತ್ರನ ಮಾಡಬೇಕು. ಹಾಗಾಗಿ ನಾವೇನು ಮಾಡಿದ್ವಿ, ಫಸ್ಟು ನಾವು 5 ಜನ ಕೂಡ ಒಟ್ಟಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ 2ನೇವರು ಫಸ್ಟ್ ಬಂದು ಮಾಡೋದ್ರಲ್ಲ, ಅವರು 4ನೇವರು. ಈಗ ನಾನಿಲ್ಲಿ 3ನೇವಳು. ಸೊ ಇವಾಗ ನಾನು ಕೂಡ ಮಾಡ್ತಾಯಿದ್ದೀನಿ. ಮತ್ತು 5ನೇವರು ಮತ್ತು ದೊಡ್ಡವರು, ಒಟ್ಟು ನಾವು 5 ಜನ ಅಂತ ಆಗಲೇ ಹೇಳಿದ್ನಲ್ಲ. ಸೊ ಎಲ್ಲರೂ ಕೂಡ ನಾವಿಲ್ಲಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ದೀವಿ. ಏನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಮನೇಲಿ ಫಂಕ್ಷನ್ಗಳಾಗ್ಬೋದು, ಏನೋ ಒಂದು ಅದು ಸಂಭ್ರಮ. ಮದುವೆ ಅಂದ್ರೇ ಏನೋ ಒಂದು ಸಂಭ್ರಮ ಅಲ್ವಾ. ಒಂಥರ ಖುಷಿ ಇರುತ್ತೆ. ಎಲ್ಲ ಕೆಲಸಗಳು ನಾವೇ ಮಾಡ್ತಾ ಇರ್ತೀವಿ, ಒಬ್ರಿಗೊಬ್ರು ಮಾತಾಡ್ಕೋತಾ ಇರ್ತೀವಿ, ಒಬ್ರಿಗೊಬ್ರು ರೇಗಿಸ್ತಾ ಇರ್ತೀವಿ, ಪ್ರತಿಯೊಂದನ್ನು ಹಂಚ್ಕೊಂಡು ಮಾಡ್ತೀವಿ. ಅದರಲ್ಲಿ ಏನೋ ಒಂಥರ ಮದುವೆ, ಇನ್ನೊಂದು ಏನೋ ಒಂದು ಫಂಕ್ಷನ್ ಅಂದಾಗ ನಮ್ಮ ಮನಸ್ಸುಗಳಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿರಲ್ಲ. ಎಲ್ಲರೂ ಒಟ್ಟಾಗಿ ಮಾಡೋಣ, ನಾವೆಲ್ಲರೂ ಒಟ್ಟಿಗೆ ಸೇರೋಣ, ಎಲ್ಲರೂ ಜೊತೆಯಾಗಿ ನಿಲ್ಲೋಣ ಅನ್ನೋ ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತಲ್ವ. ಅದೊಂಥರ ಖುಷಿ ಅಂತ ಅನಿಸುತ್ತೆ. ಇವರು 5ನೇವರು, ಇವರು ಭವ್ಯ ಅಂತ ಹೇಳಿ, ಇವರು ಕೂಡ ಕೊನೆಯಲ್ಲಿ ಹಚ್ಚಿದ್ರು. ಮತ್ತು ಲಾಸ್ಟಲ್ಲಿ ಅಕ್ಕ ಬಂದರು, ಅಂದರೆ ಹುಡುಗಿಯವರ ಅಮ್ಮ, ನಾವು ಅವ್ರನ್ನ ಅಕ್ಕ ಅಂತಲೇ ಕರೆಯೋದು. ಸೊ ಅವರಂತೂ ಸಖತ್ ಎಮೋಷನಲ್ ಆಗಿಬಿಟ್ರು. ಅವ್ರು ಹತ್ತಿದ್ದು ನೋಡಿ ನಮ್ಗಳಿಗೂ ಎಲ್ಲರಿಗೂ ಅಳು ಬಂದ್ಬಿಡ್ತು. ಆಲ್ಮೋಸ್ಟ್ ಎಲ್ಲರೂ ತಡ್ಕೊಂಡಿದ್ವಿ, ಅಳಬಾರ್ದು, ಫಸ್ಟ್ ಶಾಸ್ತ್ರ ಅಲ್ವಾ, ಅವಳು ಚೆನ್ನಾಗಾಗಲಿ, ಚೆನ್ನಾಗಿ ಮದುವೆ ಎಲ್ಲ ಆಗಲಿ, ಅವಳು ಚೆನ್ನಾಗಿರಲಿ ಅಂತ ನಾವೆಲ್ಲನೂ ಹರಸಿದ್ವಿ. ಬಟ್ ಅವ್ರಿಗೆ ಅದು ಎಮೋಷನಲ್ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಏಕೆಂದರೆ ಹೆತ್ತ ತಾಯಿ ಅಲ್ವಾ, ಅದು ಇಷ್ಟು ವರ್ಷ ಸಾಕಿರ್ತೀವಿ, ಮಾಡ್ತೀವಿ, ಈಗ ಮದುವೆ ಮಾಡಿ ಇನ್ನೊಬ್ಬರ ಮನೆಗೆ ಕಳಿಸ್ತೀವಿ ಅಂದಾಗ ಎಷ್ಟು ಫೀಲ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಅದು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಒಂಥರ ಎಮೋಷನಲ್ ಫೀಲ್. ಅದು ಅಲ್ಲದೆ ಅಮ್ಮ ಮಗಳು ಅಂದಾಗ ಅದು ಅಟ್ಯಾಚ್ಮೆಂಟೇ ಬೇರೆ ಇರುತ್ತೆ. ಪ್ರತಿಯೊಂದರಲ್ಲೂ ಅವರು ಶೇರ್ ಮಾಡ್ಕೊಂಡಿರ್ತಾರೆ, ಪ್ರತಿಯೊಂದೂ ಅವ್ರಿಗೆ ಗೊತ್ತಿರುತ್ತೆ ಎಲ್ಲನೂ. ಅದು ಇದ್ದಾಗ ಏನೋ ಒಂಥರ ಅದು ಬಿಟ್ಕೊಡೋಕ್ಕಾಗಲ್ಲ. ಅವಳಂತೂ ರಮ್ಮ ಹತ್ತಿದ ಮೇಲಂತೂ ಇನ್ನು ಅವಳಿಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ ಪಾಪ. ಅವಳು ಹಾಗೆ ಹತ್ಬಿಟ್ಲು. ನಮಗಂತೂ ಒಂಥರ ಫೀಲ್ ಆಗಿಬಿಡ್ತು ಅವಳನ್ನ ನೋಡಿ, ಎಷ್ಟು ಇದಾಗತ್ತೆ ಅಂತ. ಇವನು ಬಂದು ಅವಳ ತಮ್ಮ. ಸೊ ಅವನು ಕೂಡ ಹಾಗೇನೆ, ಅವನು ನೋಡ್ಕೊಂಡು ಅವಳು ಇನ್ನೂ ಅಳೋದ್ರಲ್ಲೇ ಇದ್ಲು. ಏನೇ ಆಗಲಿ ಹುಡುಗಿರಿಗಲ್ವ, ಅದು ಏನೋ ಒಂಥರ ಅನಿಸುತ್ತೆ. ಅದು ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ತವ್ರ ಮನೆಗೆ ಅಂದರೆ ಈಗ ಋಣ ಮುಗೀತು ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ಎಲ್ಲರಿಗೂ. ಈಗ ಅವಳು ಯಾವಾಗಲೂ ಮನೇಲಿ ಫ್ರೀಯಾಗಿದ್ದಂಗೆ, ಪ್ರತಿಯೊಂದು ಕ್ಷಣ ನಮ್ಮದು ನಾವು ಅನ್ನೋ ಥರ ಇದು ಮಾಡ್ಕೊಳ್ಳೋಂಗೆ. ಗಂಡಂದಿರ ಮನೆಗೆ ಹೋದಾಗ ಅದು ಅಷ್ಟು ಬರಲ್ಲ. ಏಕೆಂದರೆ ಅದು ಏನೋ ಒಂದು ಅಣೆಕಟ್ಟು ಥರ. ಮಾಡಬೇಕು ಅಂದ ತಕ್ಷಣ ನಾವು ಹೇಳೋಕ್ಕಾಗಲ್ಲ, ಇಲ್ಲ ಬಂದು ನೋಡಬೇಕು ಅಂದ ತಕ್ಷಣ ಬರೋಕ್ಕಾಗಲ್ಲ, ನಾವೇನೋ ಇನ್ನು ಮಾಡಬೇಕು ಅಂದ ತಕ್ಷಣ ಕೂಡ ಬಂದು ಮಾಡೋಕ್ಕಾಗಲ್ಲ. ಅದೊಂಥರ ಫೀಲ್ ಇರುತ್ತೆ. ಈಗ ಇವರು ರಘು ಕೂಡ ಲಾಸ್ಟಲ್ಲಿ ಹೋಗಿ ಅವರು ಕೂಡ ಅರಿಶಿನ ಎಲ್ಲ ಇಟ್ಟರು. ಅಂದರೆ ಚಿಕ್ಕಪ್ಪಂದಿರು ಮತ್ತು ದೊಡ್ಡಪ್ಪಂದಿರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಹೋಗಿ ಅರಿಶಿನ ಹಚ್ಚಿದ್ರು. ನಮ್ಮ ಮನೇಲಿ ಇದೊಂದು ಖುಷಿ ಅಂತ ಅನಿಸುತ್ತೆ. ಏಕೆಂದರೆ ಅಣ್ಣ ತಮ್ಮಂದಿರು ಯಾರೇ ಆಗಲಿ ಒಂದೊಂದು ಸರಿ ಇದು ಮಾಡ್ತಾರೆ, ಬಟ್ ನಾಚ್ಕೋತಾರೆ, ಇಲ್ಲ ಮುಜುಗರ ಪಡ್ತಾರೆ, ಇಲ್ಲ ಮಾಡೋಕ್ಕೆ ಹೋಗಲ್ಲ, ಇಲ್ಲ ಒಂಥರ ಏನೋ ಒಂಥರ ಇದು ಮಾಡ್ತಾರೆ. ಬಟ್ ಇವ್ರು 5 ಜನದಲ್ಲಿ ಅದು ನಾವು ನೋಡ್ದಂಗೆ ಖುಷಿ ಅಂತ ಅನಿಸುತ್ತೆ. ಪ್ರತಿಯೊಬ್ಬರು ಅವ್ರಿಗವರು ಅಡ್ಜಸ್ಟ್ ಆಗಿ ನಿಜವಾಗ್ಲೂ ಚೆನ್ನಾಗಿರ್ತಾರೆ. ಸೊ ಇಲ್ಲಿ ಲಾಸ್ಟಲ್ಲಿ ನಾವೆಲ್ಲರೂ ಕೂಡ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಅಂದರೆ ಇದು ಈ ಥರ ಮಾಡಿ, ಈ ಥರ ಇದು ಮಾಡಿ ಅಂತ ಅವ್ರು ಹೇಳ್ತಾಯಿದ್ರು ಫೋಟೋದವರು, ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ. ಇದೊಂದು ಮೆಮೊರಿ ಅಲ್ವಾ, ಸ್ವೀಟ್ ಮೆಮೊರಿ ಅಂತ ಅನಿಸುತ್ತೆ. ಏಕೆಂದರೆ ಮತ್ತೆ ಮತ್ತೆ ನಾವು ಆ ಕ್ಷಣಗಳನ್ನ ನಾವು ಕೂಡಾಕೋಕ್ಕಾಗಲ್ಲ. ಸೊ ಅದು ಒನ್ ಟೈಮ್ ಮಾಡಿದಾಗ ಅಷ್ಟೇ ಅದು ಖುಷಿ ಅಂತ ಅನಿಸುತ್ತೆ. ಏನೋ ಒಂದು ಅದು ನೀವು ಎಷ್ಟೇ ವರ್ಷ ಹೋಗಲಿ ಅದನ್ನು ನೋಡಿದಾಗ ಅದ್ರದ್ದು ಮೆಮೊರಿನೇ ಬೇರೆ. ಅದೇ ದಿನಕ್ಕೆ ನಾವು ವಾಪಸ್ ಬಂದುಬಿಡ್ತೀವಿ. ಸೊ ಹಾಗಾಗಿ ಈ ಮೆಮೊರಿಗಳನ್ನ ನಾವು ಮತ್ತೆ ನಾವು ಕಲೆ ಹಾಕೋಕ್ಕಾಗಲ್ಲ. ಸೊ ಅದೊಂಥರ ಖುಷಿಯಾಗಿತ್ತು. ಎಲ್ಲರೂ ಕೂಡ ಅವರು ಹೇಳ್ದಾಗೇ ನಾವು ಮಾಡ್ತಾಯಿದ್ವಿ. ಒಂಥರ ಅದು ಫೋಟೋಶೂಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಒಂಥರ ನೋಡಬೇಕೀಗ ಮದುವೆ ಎಲ್ಲ ಆಗಿದೆ, ಫೋಟೋಶೂಟ್ ಇದೆಲ್ಲ ಬಂದಾಗ ನೋಡಬೇಕು ಯಾವ ಥರ ಇತ್ತು ಅಂತ. ಬಟ್ ತುಂಬಾ ಚೆನ್ನಾಗಾಯಿತು ಅರಿಶಿನ ಶಾಸ್ತ್ರ ಅಂತೂ. ಅದು ಫಸ್ಟು ಶಾಸ್ತ್ರ ನೀಟಾಗಿ ತುಂಬ ಚೆನ್ನಾಗಿ ಆಯಿತು. ಈಗ ಎಲ್ಲರೂ ಕೂಡ ನಾವು ಫೋಟೋಶೂಟಿಗೆಲ್ಲ ಇದು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರೂ ರೇಗಿಸ್ಕೊಂಡು, ಕಾಲು ಎಳ್ಕೊಂಡು, ಮಾತಾಡಿಕೊಂಡು ಎಲ್ಲ ಮಾಡಿ ಶಾಸ್ತ್ರಗಳೆಲ್ಲ ಮುಗಿಸ್ತಾಯಿದ್ದೀವಿ. ಇದು ಲಾಸ್ಟಲ್ಲಿ ಅವಳಿಗೆ ಫೋಟೋಶೂಟ್ ಮಾಡಿಸ್ತಾಯಿದ್ರು. ಈಗ ಅದೆಲ್ಲ ಮುಗಿದ ಮೇಲೇ ಲಾಸ್ಟಲ್ಲಿ ನೀರು ಹಾಕೋದು ಅಂತ ಅಂದರೆ, ಇವಾಗ ಯಾರ್ಯಾರು ಅರಿಶಿನ ಹಚ್ಚಿರ್ತೀವೋ ಅವರೆಲ್ಲರೂ ಕೂಡ ಬಂದು ಹುಡುಗಿಗೆ ನೀರು ಹಾಕಬೇಕು. ಸೊ ಹಾಗಾಗಿ ಅವರು ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ಪ್ರತಿಯೊಬ್ಬರು ಕೂಡ ಸೇರಿಕೊಂಡು ಅವರು ಕೂಡ ನೀರು ಹಾಕಿದ್ರು. ಈ ಕಡೆ ಹೆಂಗಸರುಗಳು ಕೂಡ ಯಾರ್ಯಾರು ಎಲ್ಲರೂ ಹಚ್ಚಿದ್ವಿ ಅವರೆಲ್ಲ ಹಾಕಿದ್ವಿ. ಇದೆಲ್ಲ ಶಾಸ್ತ್ರ ಆದಮೇಲೆ ಮನೆಯಲ್ಲಿ ನಾವು ಮಡ್ಲಕ್ಕಿನ
ಮಡ್ಲಕ್ಕಿನ ಹಾಕ್ತೀವಿ. ಏಕೆಂದರೆ ನಾವು ತಂದಿರೋ ಉಡುಗೊರೆಗಳನ್ನ ಕೊಟ್ಟು ಮಗಳಿಗೆ ಅರಿಶಿನ ಕುಂಕುಮ ಕೊಡೋದು ಅನ್ನೋ ಥರ ನಾವು ಹಂಗೆ ಮಾಡೋದು. ಈಗ ಚೌಟ್ರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ನನ್ನ ಮಕ್ಕಳು ಕೂಡ ಬಟ್ಟೆಗಳೆಲ್ಲ ಹಾಕ್ಕೊಂಡು ಚೌಟ್ರಿಗೆ ಹೋಗೋದಕ್ಕೆ ರೆಡಿ ಆದರು. ಸೊ ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಚೌಟ್ರಿಲಿ ನಾನು ನನ್ನ ಮಗ ಕೂಡ ಅದು ತೊಗೊಂಡಿದ್ದು ಫೋಟೋಸು. ಸುಮ್ಮನೆ ಹೋದಾಗ ಎಂಟ್ರೆನ್ಸಲ್ಲಿ ಅದು ಡಿಸೈನ್ ಮಾಡಿದರು, ಚೆನ್ನಾಗಿತ್ತಲ್ಲ ಅಂತ ಹೇಳಿ ಇಬ್ಬರು ಕೂಡ ನಾವು ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಹಾಗೆ ಇಲ್ಲಿ ರಿಸೆಪ್ಷನ್ನು ಸ್ಟಾರ್ಟ್ ಆಯಿತು. ಸಂಜೆ ಒಂದು 8 ಗಂಟೆ ಆಗಿಬಿಡ್ತು ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೆ. ಏಕೆಂದರೆ ಸ್ವಲ್ಪ ಅಲ್ಲಿ ನಾವು ದೇವ್ರದ್ದು ಇದೆಲ್ಲ ತರಬೇಕಿತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ರಿಸೆಪ್ಷನ್ ಶುರು ಮಾಡೋಣ ಅಂತ ಹೇಳಿ ಆಮೇಲೆ ರಿಸೆಪ್ಷನ್ನ ಶುರು ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಅವಳು ಸೆಲೆಕ್ಟ್ ಮಾಡ್ಕೊಂಡಿದ್ದು ಡ್ರೆಸ್ಸು ಕೂಡ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಜೋಡಿನೂ ಕೂಡ ಮುದ್ದಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇವಾಗ ಇದು ಕೂಡ ಸ್ಟಾರ್ಟ್ ಆಯಿತು ರಿಸೆಪ್ಷನ್ ಎಲ್ಲ. ಸೊ ಇದರಲ್ಲಿ ನಾವು ಫ್ಯಾಮಿಲಿ ಫೋಟೋಸ್ ಕೂಡ ತೆಗ್ಸಿದ್ವಿ, ಬಟ್ ಆದರೆ ಅದು ನನಗೆ ತೆಗಿಯೋಕ್ಕಾಗಲಿಲ್ಲ. ಇದು ಬೆಳಗಿಂದು ನಾನು ರೆಡಿ ಆಗಿದ್ದು, ನಾನು ಹೇಳಿದ್ನಲ್ಲ ಆ ಸ್ಯಾರಿ ಇದೇನೇ ನಾನು ವೇರ್ ಮಾಡಿದ್ದು, ಅವ್ರು ತೆಕ್ಕೊಟ್ಟಿದ್ದು. ಸೊ ನಾನು ಅವ್ರ ಗೀತೆಯವರು ಎಲ್ಲರೂ ಸೇರಿ ಒಂದೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ಏನೋ ಒಂದು ಸ್ವೀಟ್ ಮೆಮೊರಿ ಅಲ್ವಾ, ಹಾಗಾಗಿ ಎಲ್ಲರೂ ರೆಡಿಯಾಗಿದ್ವಲ್ಲ, ಏನೋ ಒಂದು ಖುಷಿ ಅಂತ ಅನಿಸುತ್ತೆ. ಸೊ ಎಲ್ಲರೂ ರೆಡಿಯಾಗಿ ಇನ್ನೂ ಧಾರೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ವಿ. ಇಲ್ಲಿ ಧಾರೆ ಕೂಡ ಸ್ಟಾರ್ಟ್ ಆಯಿತು. ಅಂದರೆ ತಾಳಿ ಕಟ್ಟುವ ಶಾಸ್ತ್ರ. ಇವಾಗ ಇದು ಅಂದರೆ ಬೆಳಿಗ್ಗೆ ಒಂದು 9:30 ಹಂಗೆ ಟೈಮಿಂಗ್ಸ್ ಇದ್ದಿದ್ದು. 10:30 ಅಷ್ಟೊತ್ತಿಗೆ ಇದು ತಾಳಿ ಕಟ್ಟೋ ಶಾಸ್ತ್ರ ಮುಗಿಬೇಕಾಗಿತ್ತು. ಅಂದರೆ ಸ್ವಲ್ಪ ಬೇಗನೆ ಬಿದ್ದಿತ್ತು. ಬಟ್ ಅಂದರೆ ಒಳ್ಳೆ ಟೈಮ್ ನೋಡಿ ಮಾಡಬೇಕಲ್ವ. ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಟೈಮ್ ಮುಖ್ಯ, ಅದು ಫಸ್ಟ್ ಮುಖ್ಯ ಇದೆ. ಯಾಕೆಂದರೆ ತಾಳಿ ಕಟ್ಟೋದೇ ಒಂದು ಜೀವನದ ಒಂದು ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಒಂದು ಒಳ್ಳೆ ಟೈಮ್ ನೋಡಿ ಅದು ಶಾಸ್ತ್ರ ಕೂಡ ನೀಟಾಗಿ ಮುಗೀತು. ಅದಾದಮೇಲೆ ಎಲ್ಲರೂ ಕೂಡ ಧಾರೆ ಎರೆದ್ವಿ. ಇದು ವೀಡಿಯೋಸ್ ಬಂದು ಸ್ವಲ್ಪ ಉದ್ದುದ್ದ ಆಗಿದೆ, ಏಕೆಂದರೆ ನಾನು ನನ್ನ ಮಗನಿಗೆ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಅವನಿಗೆ ಗೊತ್ತಾಗಿಲ್ಲ ಉದ್ದುದ್ದಕ್ಕೆ ಅಂದರೆ ಇದಾಗಿ ಮಾಡಿಬಿಟ್ಟಿದ್ದಾನೆ. ಬಟ್ ಆದ್ರೂ ಅದೊಂದು ಮೆಮೊರಿ ಅಲ್ವಾ ಅಂತ ಹೇಳಿ ನಾನು ಹಾಕಿದೆ. ಬೇರೆ ಯಾವ ವೀಡಿಯೋಸು ನನ್ನ ಹತ್ರ ಇರಲಿಲ್ಲ. ಸೊ ನಾನು ಇದು ಕೆಲಸಗಳಿದ್ದೇ ಇರ್ತಾವಲ್ವ, ಮದುವೆ ಮನೆ ಅಂದಾಗ ನಾವು ಯಾವಾಗಲೂ ನಾವು ಫ್ರೀಯಾಗಿದ್ದು ಮಾಡ್ಕೊಳಕ್ಕಾಗಲ್ವಲ್ಲ. ಸೊ ಹಾಗಾಗಿ ಮಾಡ್ದಂಗೆ ಮಾಡಲಿ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟೆ. ಅದೆಲ್ಲ ಮದುವೆ ತಾಳಿ ಶಾಸ್ತ್ರ ಎಲ್ಲ ಮುಗಿದು ಆದಮೇಲೆ ಈ ಕಡೆ ಮತ್ತೆ ರಿಸೆಪ್ಷನ್ಗೆ ಹುಡುಗ ಹುಡುಗಿನ ರೆಡಿ ಮಾಡಿದ್ರು. ಏಕೆಂದರೆ ಈಗ ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ನಾವು ಮತ್ತೆ ರಿಸೆಪ್ಷನ್ಗೆ ಇದು ಮಾಡಬೇಕು. ಯಾಕಂದರೆ ಬರೋ ಜನಗಳು ಬಂದೇ ಬರ್ತಾರೆ. ಸೊ ಅದು ಒಂದು ಫಂಕ್ಷನ್ ಥರನೇ ಅಲ್ವಾ, ಹಾಗಾಗಿ ರಿಸೆಪ್ಷನ್ಗೆ ಇದು ಮಾಡಿದ್ವಿ. ಮತ್ತು ಆರ್ಕೆಸ್ಟ್ರಾ ಕೂಡ ಇಡಿಸಿದ್ರು. ಅಲ್ಲಿ ಕೂಡ ಅವರು ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಆರ್ಕೆಸ್ಟ್ರಾ ಕೂಡ ಒಂಥರ ಇವಾಗೆಲ್ಲ ಫೋಟೋಶೂಟ್ಗೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗೆಲ್ಲ ಬೇರೆ ಇದರಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ಹುಡುಗ ಹುಡುಗಿ ಕರ್ಕೊಂಬರ್ಬೇಕಾದ್ರೆ ಡ್ಯಾನ್ಸ್ ಇದು ಮಾಡೋದಾಗ್ಬೋದು, ಅದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ರು. ಫೋಟೋಶೂಟ್ ಅವರೇ ಆಗ್ಬೋದು ಅಥವಾ ಕ್ಯಾಮ್ರಾಮ್ಯಾನ್ ಇವರು ಆರ್ಕೆಸ್ಟ್ರಾ ಇಡ್ಸಿದ್ವಲ್ಲ ಅವರು ಕೂಡ ತುಂಬ ನೀಟಾಗಿ ಕವರ್ ಮಾಡಿದ್ರು. ತುಂಬ ಚೆನ್ನಾಗೂ ಬಂತು ಅದು. ಈಗ ಸ್ಟೇಜ್ ಮೇಲೆ ಹುಡುಗ ಹುಡುಗಿನೂ ಕೂಡ ಕರೆಸಿ ಇದು ಮಾಡ್ತಿದ್ದಾರೆ. ಅಂದರೆ ಈಗ ಗೆಸ್ಟ್ಗಳು ಅಂದರೆ ನೆಂಟರುಗಳು ಬಂದಿರ್ತಾರೆ ನೋಡಿ, ಅವರೆಲ್ಲ ಆಲ್ಮೋಸ್ಟು ನೈಟು ಸುಮಾರು ಜನ ಬರ್ತಾರೆ. ಇನ್ನು ನೈಟು ಬರೋದೇ ಇಲ್ಲ ಕೆಲವರು. ತುಂಬ ದೂರದಿಂದ ಆಗಿರೋರೆಲ್ಲ ಪಾಪ ಬೆಳಿಗ್ಗೆ ಬರ್ತಾರೆ. ಸೊ ಹಾಗಾಗಿ ಇದೆಲ್ಲ ಮದುವೆ ಎಲ್ಲ ಮುಗಿದ ಮೇಲೂ ಕೂಡ ಒಂದ್ಸರಿ ಆರ್ಕೆಸ್ಟ್ರಾ ಇಡ್ಸೋಣ ಅಂತ ಹೇಳಿ ಇದು ಮಾಡಿದ್ವಿ. ಮತ್ತು ಆ ಟೈಮ್ಗೆ ಊಟದ್ದು ಕೂಡ ತುಂಬ ಬ್ಯುಸಿ ಆಗಿಬಿಡ್ತು. ಸೊ ಅದೆಲ್ಲ ನಾನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಅದು ಎಲ್ಲ ಮದುವೆದು ಮುಗೀತು. ಈಗ ನಾವು ಒಂದು ದೇವಸ್ಥಾನ ಇದೆ, ಅಲ್ಲಿ ಹಳವಾರಮ್ಮನ ದೇವಸ್ಥಾನ ಅಂತ ಹೇಳಿ. ಸೊ ನಾವು ಯಾವಾಗಲೇ ಊರಿಗೆ ಹೋದ್ರೂ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅಂದರೆ ಏನೋ ಒಂದು ವಿಶೇಷ ನಂಬಿಕೆ ಅಷ್ಟೇ. ಅದೆಲ್ಲ ಆಯಿತು, ಮನೆಗೂ ಬಂದ್ವಿ. ನನಗೆ ಅಲ್ಲೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಅಲ್ಲಿ ಬ್ಯುಸಿನೂ ಇತ್ತು ಮತ್ತು ಹಲವೂ ಇರಲಿಲ್ಲ, ಹಾಗಾಗಿ. ಸೊ ಇಲ್ಲಿ ರಾತ್ರಿ ಬಂದು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋದು, ಮಕ್ಳುಗಳೆಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇವಾಗ ಒಬ್ಬೊಬ್ಬರೇ ಅದಕ್ಕೆ ಹ್ಯಾಡ್ ಆಗ್ತಾ ಹೋಗ್ತೀವಿ. ಅಂದರೆ ಈಗ ಫಸ್ಟು ರಘು ಹೋದರು, ಅದಾದಮೇಲೆ 4ನೇವ್ರು ಬಂದರು, ಮತ್ತು ಮಕ್ಳುಗಳು ಎಲ್ಲರೂ ಕೂಡ ಸೇರಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ನಮ್ಮನೇಲಿ ಏನು ಅಂದರೆ ಯಾವುದೇ ಫಂಕ್ಷನ್ ಆಗಲಿ, ಇದು ಮದುವೆ ಅಂತಲೇ ಅಲ್ಲ, ನಾವು ಏನೇ ಫಂಕ್ಷನ್, ಈಗ ದೀಪಾವಳಿಲೂ ಕೂಡ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಇದೆಲ್ಲ ಫಂಕ್ಷನ್ಗಳಾದಾಗ ಮಕ್ಳುಗಳು ದೊಡ್ಡವರು ಎಲ್ಲರೂ ಸೇರಿಕೊಂಡು ಏನೋ ಒಂದು ಡ್ಯಾನ್ಸ್ ಮಾಡೋದು, ಒಂದು ಮಾತಾಡೋದು, ಒಂದು ಇದು ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಎಲ್ಲರೂ ಕೂಡ ಜೊತೇಲಿ ಕೂತು ಮಾಡ್ತೀವಿ. ಸೊ ಅದು ಒಂಥರ ಸ್ವೀಟ್ ಮೆಮೊರಿ. ನನಗಂತೂ ತುಂಬ ಇಷ್ಟ ಅದು. ಇಲ್ಲಿ ರಘುವರ ಮನೇಲಂತೂ ಯಾವಾಗಲೂ ಹಾಗೆ ಇರುತ್ತೆ. ಇವಾಗ ನಾವು ದೀಪಾವಳಿಗೆ ಹೋಗಬೇಕಾದ್ರೂ ಅಷ್ಟೇ, ದೀಪಾವಳಿ ಹಬ್ಬ ಎಲ್ಲ ಆದಮೇಲೂ ಕೂಡ ರಾತ್ರಿ ನಾವು ಕೂತ್ಕೊಂಡು 1 ಅವರ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ, ಖುಷಿಯಿಂದ ಕ್ಷಣಗಳು ಹಂಚ್ಕೋತೀವಿ, ಒಬ್ರಿಗೊಬ್ರು ಕಾಲು ಎಳಿತೀವಿ. ಎಷ್ಟು ಚೆನ್ನಾಗಿರುತ್ತಲ್ವ. ಇನ್ನೇನು ತರ್ತೀವಿ ನಾವು. ಹೌದು, ಈಗ ಊರುಗಳಿಗೆ ಹೋದಾಗ ನಾವು ಇಲ್ಲಿ ಬರೀ ಒಬ್ಬೊಬ್ಬರೇ ಇರ್ತೀವಿ,
ಏನೋ ಒಂದು ಟೆನ್ಷನ್ ಇರುತ್ತೆ. ಪ್ರತಿದಿನ ಒಂದು ಟೆನ್ಷನು, ಬರೀ ಒಂದು ಜವಾಬ್ದಾರಿ ಈ ಥರನೇ ಕಾಲ ಕಳೀತಾ ಇರೋ ನಮಗೆ ಆ ಥರ ಹೋದಾಗ ನಮ್ಮವರು ನಮ್ಮ ಜೊತೆ ಸೇರಿದಾಗ ಅದು ಮಾತಾಡಿದಾಗ ಅದ್ರದ್ದು ಫೀಲೇ ಬೇರೆ ಆಗುತ್ತೆ. ಅದು ಒಂಥರ ಎಷ್ಟೇ ನೀವು ಏನೇ ದುಡೀರಿ ಏನೇ ಮಾಡಿ ಬಟ್ ಅದ್ರ ಮುಂದೆ ಏನೂ ಅಲ್ಲ. ನನಗಂತೂ ತುಂಬಾ ಇಷ್ಟ ಇವ್ರ ಊರಿಗೆ ಹೋದಾಗ ಆ ಥರ ಎಲ್ಲರೂ ಕೂಡ ಅಷ್ಟೇ. ನಾವು 5 ಜನ ಆಗಿರ್ಬೋದು, ಅವ್ರ ಅಣ್ಣ ತಮ್ಮಂದಿರಾಗಿ ಬರ್ಬೋದು, ಅವರು ಕೂಡ ಊರುಗಳಲ್ಲಿ ಯಾರೂ ಕೂಡ ಒಂದು ದಿನ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಲ್ಲ. ದಿನನಿತ್ಯ ಅವರು ಪಾಪ ಕೆಲಸ 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 ಅಂತ ಬ್ಯುಸಿಯಲ್ಲೇ ಇರ್ತಾರೆ. ಸೊ ಈ ಥರ ಟೈಮ್ಗಳು ಸಿಕ್ಕಿದಾಗ ಎಲ್ಲರೂ ಒಟ್ಟಿಗೆ ಹಾಕ್ತೀವಿ ನೋಡಿ, ಅದರದ್ದು ಒಂಥರ ಖುಷಿ ಅಂತ ಅನಿಸುತ್ತೆ. ಪಾಪ ಅವರು ಕೂಡ ಅದೊಂದು 2 ದಿನ ಅವ್ರಿಗೆ ಅಂತ ಮೀಸಲಿಡ್ತಾರೆ. ನಾವು ಕೂಡ ಅವ್ರ ಜೊತೆ ಹೋದಾಗ ಅವ್ರು ನಿಜವಾಗ್ಲೂ ನಾವು ಎಷ್ಟೊಂದು ಸರಿ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಿ. ಆವಾಗ ಒಂದೊಂದು ಸರಿ ಅವರು ಕೆಲಸಗಳಿಗೆ ಹೋಗೋದೇ ಇಲ್ಲ ಪಾಪ ನಮ್ಗಳ ಜೊತೆ ಚೆನ್ನಾಗಿ ಖುಷಿಯಾಗಿ ಕಾಲ ಕಳೀತಾರೆ. ಅದೊಂಥರ ಖುಷಿ ಅನಿಸುತ್ತೆ. ಆಮೇಲೆ ಮಕ್ಕಳು ಕೂಡ ಅಷ್ಟೇ, ಚಿಕ್ಕವರಿಂದ ದೊಡ್ಡವ್ರವರೆಗೂ ಇದ್ದಾರೆ. 10 ಮಕ್ಕಳಿದ್ದಾವೆ ನಮ್ಮ ಮನೇಲಿ. ಎಲ್ಲ ಮಕ್ಕಳುಗಳು ಕೂಡ ಒಂಥರ ಡ್ಯಾನ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಅವರಿದ್ದಾಗಲೇ ಆ ಮನೆ ತುಂಬ್ದಂಗೆ ಅಂತ ಅನಿಸುತ್ತೆ. ಮಕ್ಕಳಿದ್ರೆ ಅಷ್ಟೇ ಅಲ್ವಾ, ಮಕ್ಕಳಿರೋ ಮನೆ ಎಷ್ಟು ಚೆಂದ ಅಂತ ಅನಿಸುತ್ತೆ. ಸೊ ಈಗ ನಾವೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದ್ವಿ, ಏನು ಮಾಡ್ತಿದ್ದಾರೆ ಇವರು ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರಲ್ಲ. ಸೊ ನೀವು ಬನ್ನಿ ಜಾಯ್ನ್ ಆಗಿ ಅಂತ ನಮ್ಗಳು ಕಾಲು ಎಳಿತಾಯಿದ್ರು. ನಾವಿಲ್ಲ ನೀವು ಮಾಡಿ ನಾವು ನೋಡ್ತೀವಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಸೊ ಇವಾಗ ಎಲ್ಲರೂ ಕೂಡ ಸಾಂಗ್ ಹಾಕ್ಕೊಂಡು ಮಾಡೋಣ ನನ್ನ ಚಿಕ್ಕವನಂತೂ ಖುಷಿ ಅಂದರೆ ಖುಷಿ. ಅದಕ್ಕೆ ಅದು ಇಲ್ಲಿ ನಮ್ಮ 2 ಮಕ್ಕಳು ಅಷ್ಟೇ ಇಲ್ಲಿರ್ತಾರೆ. ಸೊ ಇನ್ನೂ 8 ಮಕ್ಕಳು ಪಾಪ ಊರಲ್ಲಿರ್ತಾರೆ. ಅಲ್ಲಿ ಒಬ್ರಿಗೊಬ್ರು ಜೊತೇಲಿ ಇರ್ತಾರೆ. ಬಟ್ ಇವರಿಬ್ಬರಿಗೇನು ಅಂದರೆ ಅಲ್ಲಿಗೆ ಹೋದಾಗ ಏನೋ ಒಂಥರ ಖುಷಿ. ಇಲ್ಲಿ ಎಷ್ಟೊಂದು ಇದ್ದಾರೆ ಮತ್ತು ಜಾಗ ಚೆನ್ನಾಗಿದೆ. ನಮ್ಮ ಅತ್ತೆ ಮನೆಯಲ್ಲಿ ತುಂಬ ಜಾಗ ವಿಶಾಲವಾಗಿದೆ. ಅಂದರೆ ಸ್ವಲ್ಪ ಊರಿಂದ ಆಚೆ ಇರೋದು ಮನೆ. ಇದು ಗದ್ದೆಗಳು ಈ ಕಡೆ ಜಮೀನುಗಳ ಸೈಡು ಮನೆ ಕಟ್ಕೋತೀವಿ ನೋಡಿ, ಆ ಥರ ಜಾಗದಲ್ಲಿರೋದು. ಒಂಥರ ಸೈಲೆಂಟಾಗೂ ಇರುತ್ತೆ. ನಾವು ಎಷ್ಟು ಅರ್ಚ್ಕೊಳ್ಳಿ ಕಿರ್ಚ್ಕೊಳ್ಳಿ ಏನೇ ಮಾಡಿದ್ರೂ ಅದು ಯಾರಿಗೂ ಡಿಸ್ಟರ್ಬ್ ಆಗೋಲ್ಲ. ಹಂಗಾಗಿ ನಮ್ಮ ಮನೆಗೆ ಅದು ಕರೆಕ್ಟ್ ಪ್ಲೇಸ್. ಏಕೆಂದರೆ ನಮ್ಮ ಮನೇಲಿ 10 ಜನ ಮಕ್ಕಳಿರ್ತಾರೆ. ಅವ್ರು ಕಿರ್ಚೋದು ಹರ್ಚೋದು ಏನಾದರೂ ಒಂದು ಗಲಾಟೆ ಮಾಡ್ತಿರ್ತವೆ. ಯಾರಿಗೂ ಏನು ಡಿಸ್ಟರ್ಬ್ ಆಗೋಲ್ಲ. ಅಂದರೆ ಫ್ರೀಯಾಗಿರ್ತಾರೆ. ಅದು ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಎಷ್ಟು ಫ್ರೀ ಬೇಕೋ ಅಷ್ಟು ಫ್ರೀಯಾಗಿ ಆಟ ಆಡ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ. ಎಷ್ಟು ಇದಾಗಿ ಮುದ್ದಾಗಿ ಆಟ ಆಡ್ಕೊಂಡಿರ್ತವೆ ಅಂದರೆ ನಿಜವಾಗ್ಲೂ ಊರಿಗೆ ಹೋದಾಗ ನಮಗೆ ಇಲ್ಲಿದ್ದು ಟೆನ್ಷನ್ಗಳೇ ಮರ್ತೋಗಿರ್ತೀವಿ. ಅಲ್ಲಿಗೇ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿರ್ತೀವಿ. ಆದಮೇಲೆ ವೆದರು ಚೆನ್ನಾಗಿರುತ್ತೆ. ಊರುಗಳ ಸೈಡ್ ವೆದರ್ ಅಲ್ವಾ, ನಮಗೆ ಅದು ಏನೋ ಒಂಥರ ಫ್ರೆಶ್ ಅಂತ ಅನಿಸುತ್ತೆ. ಮೂಡೇ ನಮಗೆ ಚೇಂಜ್ ಆಗುತ್ತೆ. ನಮಗೆ ಇದ್ದು ಏನೋ ಒಂಥರ ಟೆನ್ಷನ್ ಅಂದ್ಕೊಂಡೇ ಅರ್ಧ ಇದಾಗ್ಬಿಟ್ಟಿರ್ತೀವಿ. ಬಟ್ ಅಲ್ಲಿಗೋದಾಗ ಮಕ್ಕಳು ಮೈಂಡು ಕೂಡ ಅಷ್ಟೇ ಫ್ರೀ ಆಗುತ್ತೆ. ಸ್ವಲ್ಪ ಚೇಂಜಸ್ ಆಗುತ್ತೆ. ನಮಗೂ ಅಷ್ಟೇ ಏನೋ ಒಂದು ಫ್ರೆಶ್ನೆಸ್ ಸಿಗುತ್ತೆ. ಮತ್ತು ನಾವು ರಿಟರ್ನ್ ಬಂದಾಗ ನಮ್ಗೆ ಅವಾಗ ಏನೋ ಒಂದು ಹೌದು ಇನ್ನು ನಾವು ಅದು ಮಾಡೋಣ ಇದು ಅನ್ನೋ ಥರ ಮೂಡ್ ಬರುತ್ತೆ. ಸೊ ಹಾಗಾಗಿ ನಾವು ಆವಾಗವಾಗ ಊರುಗಳಿಗೆ ಹೋಗಿ ಬಂದರೆ ಮತ್ತು ಮಕ್ಳಿಗೂ ಅಷ್ಟೇ ನಮ್ಮವ್ರು ಯಾರು, ಅವ್ರ ಜೊತೆ ಏನು ರಿಲೇಷನ್ಸ್ ಯಾರು, ಅದ್ರ ಬಗ್ಗೆ ಎಲ್ಲ ನಾವು ತಿಳಿಸ್ಕೊಡ್ಬೇಕು. ಯಾಕೆಂತ ಅಂದಾಗ ಮಕ್ಳಿಗೂ ಕೂಡ ಅದ್ರದ್ದು ಬೆಲೆ ಗೊತ್ತಾಗಬೇಕು. ಹೌದು ಇವ್ರು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ದೊಡ್ಡಮ್ಮ, ಇವ್ರು ನಮ್ಮ ಎಲ್ಲರ ಜೊತೆ ಮಿಂಗಲ್ ಆಗೋದನ್ನು ಕೂಡ ಮಕ್ಕಳು ಕಲಿಬೇಕು. ನಾವು ಯಾವಾಗಲೂ ಇಂಡಿಪೆಂಡೆಂಟಾಗಿಯೇ ಇದು ಮಾಡೋದು ಅದು ತಪ್ಪಾಗುತ್ತೆ. ಏಕೆಂದರೆ ಮಕ್ಕಳಿಗೆ ಯಾರ ಮೇಲೆ ಹೆಂಗೆ ಭಾವನೆಗಳು, ಅವ್ರು ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು, ಯಾವ ಥರ ಇವ್ರನ್ನ ದೊಡ್ಡವ್ರನ್ನ ನೋಡಬೇಕು, ಪ್ರತಿಯೊಂದು ಕೂಡ ಮಕ್ಕಳಿಗೆ ತಿಳಿಸ್ಬೇಕು ನಾವು. ಮತ್ತು ಊರುಗಳ ಕಡೆ ವೆದರ್ ಇರೋದನ್ನ ಅವ್ರಿಗೆ ಒಂದು ಇದಾಗುತ್ತೆ. ಏನಂದರೆ ಹೌದು ನಾವು ಈ ಥರ ಇರಬೇಕು, ನಾವು ಈ ಥರ ಮಾಡಬೇಕು, ನಾವು ಹಿಂಗಿರಬೇಕು ಅನ್ನೋದು ಕೂಡ ಮಕ್ಕಳಿಗೆ ಮೆಂಟಲಿ ಅದು ನಮಗೆ ಗೊತ್ತಿಲ್ಲದಿರೋ ಥರ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟು ಮಕ್ಕಳುಗಳ್ನ ಈ ಥರ ಚೆನ್ನಾಗಿರೋ ಇದರಲ್ಲಿ ಊರುಗಳಿಗೆ ಇನ್ನೊಂದಕ್ಕೆ ನಾವು ಕರ್ಕೊಂಡು ಹೋದಾಗ ನಿಜವಾಗ್ಲೂ ಅವಕ್ಕೂ ಎಷ್ಟೋ ಫ್ರೆಶ್ ಆಗಿ, ನನ್ನ ದೊಡ್ಡ ಮಗನಿಗಂತೂ ತುಂಬಾ ಇಷ್ಟ ಊರ ಸೈಡು ಅಂತ. ಅಂದರೆ ನಾವು ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಅವನೊಬ್ಬನ ಕಳಿಸಿದ್ರು ಅವ್ನು ಆರಾಮಾಗಿರ್ತಾನೆ. ಅವ್ನು ಚಿಕ್ಕದ್ರಿಂದನೂ ಅಷ್ಟೇ. ನಾನು ಒಂದು 3 ವರ್ಷ 2 ವರ್ಷದ ಮಗುವಿಂದನೂ ನಾನು ಅವನ್ನ ಅಲ್ಲಿ 1 ತಿಂಗಳು 2 ತಿಂಗಳೆಲ್ಲ ಬಿಡ್ತಾಯಿದ್ದೆ. ಸೊ ಅವ್ನು ಏನು ನಮ್ಮ ಅಪ್ಪ ಅಮ್ಮ ಬೇಕಂತಲೇ ಕೇಳ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಅವ್ರ ಜೊತೆ ಆರಾಮಾಗಿರೋನು. ಏಕೆಂದರೆ ಮಕ್ಕಳು ಜಾಸ್ತಿ ಇರ್ತಾಯಿದ್ರು, ಆಟ ಆಡೋಕ್ಕೆ ಸ್ಪೇಸ್ ಜಾಸ್ತಿ ಇರ್ತಾಯಿತ್ತು ಅವನಿಗೆ. ಮತ್ತು ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಪ್ರತಿಯೊಬ್ಬರು ಅವನು ಎತ್ತಿ ಮುದ್ದಾಡೋರು. ಅದು ಏನೋ ಒಂಥರ ಮಕ್ಕಳಿಗೆ ನಮಗೆ ಗೊತ್ತಿಲ್ಲದಿರೋ ಥರ ಮಕ್ಕಳಿಗೆ ಏನೋ ಒಂದು ಫೀಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇವರೆಲ್ಲ ನಮ್ಮವರು, ನಾನು ಇವ್ರ ಜೊತೆ ಇರಬೇಕು ಅನ್ನೋ ಫೀಲ್ ಸ್ಟಾರ್ಟ್. ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಮಕ್ಕಳನ್ನ ಫ್ರೀಯಾಗಿ ಬಿಡೋಣ.
ಅವರು ಏನೇ ಇದು ಮಾಡಿದ್ರೂ ಒಂದು ಆ್ಯಕ್ಟಿವಿಟಿಗಾಗ್ಬೋದು ಇನ್ನೊಂದಕ್ಕಾಗ್ಬೋದು ಪ್ರತಿ ಮಕ್ಳಿಗೂ ಕೂಡ ಮೈಂಡ್ ಡೆವಲಪ್ ಆಗೋದು ಹೇಗೆ ಅಂತ ಅಂದರೆ ನಾವು ಯಾವುದೇ ಒಂದು ಹೊಸ ವಿಷಯನ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ಲಿ, ಇಲ್ಲ ನಮ್ಮವ್ರದ್ದು ತಮ್ಮವ್ರದ್ದು ಅನ್ನೋ ವಿಷಯ ಇದಾಗಿರ್ಬೋದು, ಇಲ್ಲ ಪ್ಲೇಸ್ ಚೇಂಜಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಮಕ್ಕಳು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಅವರಾಗ ಅವರೇ ಡಿಸಿಪ್ಲಿನ್ ಕಲಿತಾರೆ, ಮತ್ತು ಯಾರ ಜೊತೆ ಹೆಂಗೆ ಮಿಂಗಲ್ ಆಗ್ಬೇಕು ಅನ್ನೋದೆಲ್ಲ ಕಲಿತಾರೆ. ನಾವು ಇದನ್ನೆಲ್ಲನೂ ಕೂಡ ನಾವು ಸ್ಕೂಲ್ಗಳಲ್ಲೇ ಆಗ್ಬೋದು, ನಾವಾಗಿ ನಾವು ಒಬ್ಬರೇ ನಿಂತ್ಕೊಂಡು ನೀನು ಹಿಂಗೆ ಇರಬೇಕು ಅಂದ್ರೆ ಅದು ಯಾವತ್ತೂ ಬರಲ್ಲ. ಸೊ ಅವ್ರನ್ನ ನಾವು ಬಿಡಬೇಕು, ಅವ್ರ ಜೊತೆ ನಾವು ನಿಂತು ಹೇಳ್ಕೊಡ್ಬೇಕು ಅಷ್ಟೇ. ಹಂಗಿದ್ದಾಗ ನಾವು ಅಷ್ಟೇ, ನಾವುಗಳು ಚಿಕ್ಕವರಿದ್ದಾಗಲೂ ಅಷ್ಟೇ, ನಾವು ದೊಡ್ಡಪ್ಪ ಚಿಕ್ಕಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಪ್ರತಿಯೊಬ್ಬರನ್ನು ಕೂಡ ನಾವೂ ಅದೇ ಥರ ನೋಡಿ ಬೆಳೆದವರು. ಸೊ ಹಾಗಾಗಿ ನಮ್ಮ ಮಕ್ಕಳು ಕೂಡ ಅದೇ ಥರ ಇರಲಿ, ಆವಾಗ ಸಂಬಂಧದ ಬೆಲೆಗಳ ಗೊತ್ತಾಗುತ್ತೆ. ಸೊ ಅವ್ರ ಅಜ್ಜಿ ತಾತನ ನೋಡ್ಬೋದು, ಅವ್ರಿಂದ ಅವ್ರು ಏನೋ ಒಂದು ಕಲಿತಾರೆ. ಅವ್ರ ದೊಡ್ಡಪ್ಪ ಚಿಕ್ಕಪ್ಪನ ನೋಡ್ಬೋದು, ಅವರಿಂದನೂ ಅವ್ರು ಏನೋ ಒಂದು ಕಲಿತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದೊಂದು ಲೈನ್ ಲೆಸನ್ಸ್ ಅವ್ರು ಕಲ್ತಿರ್ತಾರೆ, ಬಟ್ ನಮ್ಗೆ ಅದು ಗೊತ್ತಿರಲ್ಲ. ಬಟ್ ಅವ್ರದ್ದು ಒಂದು ಏಜ್ ಅಂತ ಬಂದಾಗ ಅವ್ರಿಗೆ ಆಟೋಮೆಟಿಕ್ಕಾಗಿ ಅದು ಯೂಸ್ ಆಗುತ್ತೆ. ಸೊ ಇವಾಗ ನಾವು ಇಲ್ಲೆಲ್ಲರೂ ಲಾಸ್ಟಲ್ಲಿ ಡ್ಯಾನ್ಸ್ ಮಾಡೋಣ ಬನ್ನಿ ಬನ್ನಿ ಅಂತ ಅವಾಗಿಂದ ಕಾಲು ಎಳಿತಾಯಿದ್ರು. ಸೊ ನಾವು ಅಕ್ಕಂದಿರು ಮತ್ತು ನಾವು ಎಲ್ಲರೂ ಸೇರಿಕೊಂಡು ಸರಿ ಆಯಿತು ಒಂದೆರಡು ಸ್ಟೆಪ್ಸ್ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಪಾಪ ಇವರು ನಮ್ಮ ದೊಡ್ಡವರು ಬರಲಿಲ್ಲ, ಯಾಕೆಂದರೆ ಪಾಪ ಅವರು ಮಗಳು ಮದುವೆ ಎಲ್ಲ ಇದಾಗಿ ಅವಳು ಹೋದ್ಲಲ್ವ. ಸೊ ಅದು ಒಂಥರ ಫೀಲ್ ಇತ್ತು ಅವ್ರಿಗೆ. ನಾವು ಅವ್ರಿಗೆ ಫೋರ್ಸ್ ಮಾಡಲಿಲ್ಲ, ಪಾಪ ಬೇಡ ಅವ್ರು ಬೇಜಾರಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ನಾವು ಇದು ಮಾಡಿದ್ದು ಏನಕ್ಕೆ ಅಂದರೆ ಅವರು ಸ್ವಲ್ಪ ಖುಷಿ ಆಗ್ತಾರೆ, ಅಂದರೆ ಸ್ವಲ್ಪ ಅದರಿಂದ ಆಚೆ ಬರ್ತಾರೆ, ನಮ್ಮನ್ನು ನೋಡಿದಾಗ ಸ್ವಲ್ಪ ಅವರೂ ಇದಾಗ್ತಾರಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಒಂಥರ ನಮ್ಮದು ತುಂಬ ಕುಟುಂಬ, ಒಂಥರ ಖುಷಿ ಅಂತ ಅನಿಸುತ್ತೆ. ಯಾವಾಗ ಊರಿಗೆ ಹೋದ್ರೂ ಎಲ್ಲರೂ ಬಾಯಿ ತುಂಬ ಮಾತಾಡ್ಸೋದು ನೋಡೋದು. ಒಂದು ರೀತಿ ಇವಾಗಂತೂ ತುಂಬಾ ಒಂಥರ ಡಿವಿಷನ್ ಇದಾಗ್ಬಿಟ್ಟಿದೆ, ಫ್ಯಾಮಿಲಿಗಳಾಗ್ಬಿಟ್ಟಿದೆ. ಎಲ್ಲರೂ ಇಂಡಿಪೆಂಡೆಂಟಾಗಿ ಅವ್ರ ಸಂಸಾರ ಅವರು ಅಂತ ಇದ್ಬಿಡ್ತಾರೆ. ಬಟ್ ಈ ಥರ ಇರೋದು ತುಂಬಾ ರೇರು. ಬಟ್ ಈ ಥರ ಯಾವಾಗಲೂ ಇರಬೇಕು, ಒಂಥರ ಚೆನ್ನಾಗಿರುತ್ತೆ. ನಾವು ಮತ್ತೆ ಇದೆಲ್ಲ ನಾವು ನೋಡೋಕ್ಕಾಗಲ್ಲ. ಸಿಕ್ಕಿದಾಗ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಂಜಾಯ್ ಮಾಡಬೇಕು. ಇದಿಷ್ಟೇ ನಾವು ನಮ್ಮ ಜೀವನದಲ್ಲಿ ಕೂಡಾಕುವಂತಹ ಒಳ್ಳೆ ಕ್ಷಣಗಳು ಅಂತ ಹೇಳ್ಬೋದು. ಏಕೆಂದರೆ ನಾವು ಏನೇ ಇದು ಮಾಡ್ಬೋದು, ಎಷ್ಟೇ ಸಂಪಾದನೆ ಮಾಡ್ಬೋದು, ನಾವು ಹೆಂಗೆ ಜೀವನ ಮಾಡ್ಬೋದು, ಬಟ್ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಜೊತೇಲಿದ್ದು ಆ ಕ್ಷಣಗಳನ್ನ ಕಳಿತೀವಲ್ಲ. ಸೊ ಅದನ್ನು ನಾವು ಏನೇ ಮಾಡಿದ್ರೂ ಕೂಡ ಅದನ್ನು ಮತ್ತೆ ನಾವು ಮಾಡೋಕ್ಕಾಗಲ್ಲ. ಸೊ ಅದು ಒಂದೊಂದು ಟೈಮ್ ಅಂತ ಅಷ್ಟೇ ಇರುತ್ತೆ. ಸೊ ಆ ಟೈಮ್ ಸಿಕ್ಕಿದಾಗ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲರೂ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಎಲ್ಲರೂ ಕೂಡ ಜೊತೆಯಾಗಿ ಇರಿ, ಹಾಗೆ ಜೊತೆಯಾಗಿ ಇರೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್ ಆಲ್.